ಹೈಕಮಾಂಡ್ ಆಗಿರ್ಬೋದು, ಬೆನ್ನರಾಗಿರ್ಬೋದು, ಇವರು ಇದನ್ನು ಇನ್ನೂ ಜೋರು ಮಾಡಿದ್ರೆ ಯಡಿಯೂರಪ್ಪನವರಂತೆ ನಿಶ್ಚಿತವಾಗಿಯೂ ಪಾರ್ಟಿಯನ್ನು ವೀಕ್ ಮಾಡ್ತಾರೆ ಅನ್ನೋದು ಎರಡು ಮಾತಿಲ್ಲ. ತಮ್ಮ ಮಗನೇ ಆಗಬೇಕು ಅಧ್ಯಕ್ಷ, ಉಳಿದವರಾದರೂ ಇಲ್ಲ ಅನ್ನೋ ಮನಸ್ಥಿತಿ ಒಳಗೆ ಅವ್ರು ಬಂದು ನಿಂತಿದ್ದಾರೆ. ಅವ್ರಿಗೆ ಗೊತ್ತದ ಇವತ್ತು ನಾ ಬಿಟ್ಟು ಕೊಟ್ಟನಪ್ಪ ಅಂದ್ರೆ ನಮ್ಮ ಮಕ್ಕಳೇನು ಬೆಳೆಯೋದಿಲ್ಲ ರಾಜಕೀಯದಲ್ಲೇ, ಬಿ ಜೆ ಪಿಯಲ್ಲೇ ಅನ್ನೋದು ಸ್ಪಷ್ಟ ಅವ್ರಿಗೆ ಚಿತ್ರ ಅವ್ರು ಕಣ್ಮುಂದಿರೋದ್ರಿಂದಾಗಿ ಈ ತಿಕ್ಕಾಟ, ಈ ಒಂದು ಏನಪ್ಪ ಅಂತಂದ್ರೆ ಇದನ್ನು ಹೆಂಗಪ್ಪ ಕಂಟ್ರೋಲ್ ಮಾಡಲಿ ಅನ್ನೋದು ಇವತ್ತು ಬಿ ಜೆ ಪಿ ಹೈಕಮಾಂಡ್ ತಲೆನೋವಾಗ್ಯದ. ತಲೆನೋವು ಅಷ್ಟೇ ಅಲ್ಲ, ದೊಡ್ಡ ಇದಕ್ಕಿಂತ ಹೆಚ್ಚಿಗೆ ಮತ್ತೇನು ಫಲ ಇದ್ರೆ ಗೊತ್ತಿಲ್ಲ ನನಗೆ. ಇದು ಹೆಂಗೆ ಸಮಾಪ್ತಿ ಮಾಡಬೇಕು ಅಂದರೆ ಇದು ಬೆನ್ನರು ಬಿಡ್ತಾ ಇಲ್ಲ, ಇದು ಯಡಿಯೂರಪ್ಪನೂ ಬಿಡ್ತಾ ಇಲ್ಲ. ಹೀಗಾಗಿ ಈ ಇಬ್ಬರ ಮಧ್ಯದಲ್ಲೇ ಒಂದು ನೆನಪಾಗ್ತದೆ ಮತ್ತೊಮ್ಮೆ ನಮ್ಮ ಪರಮೇಶ್ವರ ಭಟ್ರದು ಮದ್ದಾನೆ ಗುದ್ದಾಡಿ ಕುಳವಾಗ ಎದ್ದೋಡಿ ಗುಬ್ಬಿ ಬೇಡೆಂದಿದ್ದು ಪೆದ್ದಲ್ಲವೇನೇ ಸರಿಸಿ ಅಂತ. ಹಂಗೆ ಇವತ್ತು ಹೈಕಮಾಂಡ್ ಪರಿಸ್ಥಿತಿ ಗುಬ್ಬಿ ಪರಿಸ್ಥಿತಿ ಆಗ್ಯದ. ಒಂದು ಕಡೆ ಬೆನ್ನರು ಅನ್ನುವಂಥ ಆನೆ, ಇನ್ನೊಂದು ಕಡೆ ಯಡಿಯೂರಪ್ಪ ಅನ್ನುವಂಥ ಐರಾವತ. ಇವ್ರು ತಿಕ್ಕಾಡಿದ್ರೆ ಯಾರು ಗೆಲ್ಬೋದು, ಯಾರು ಸೋಲ್ಬೋದು, ನಾವು ನೋಡ್ತಾ ಹೋಗೋಣ ಅಂತ ಹೇಳ್ತಾ ಬಿ ಜೆ ಪಿಗೆ ತಲೆನೋವಾಗಿರುವ ಈ ಅಂತರ್ಯುದ್ಧ ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥ ಸಹಿಸಿದ್ದಾರಾಮಿದು ಸತ್ಯದ ಕೈಗೆ ನೋಡಿ ವಂದನೆಗಳು.